ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಮಂಡೇ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಸಾಬೂದಾನ ಇಡ್ಲಿ ಮಾಡಿದ್ದೀನಿ. ಸಬ್ಬಕ್ಕಿ ಇಡ್ಲಿ. ಇದು ನೈಲಾನ್ ಸಬ್ಬಕ್ಕಿಯಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಕೆಲವೊಂದು ಸಾರಿ ಇಲ್ಲಿ ಸಿಗೋದಿಲ್ಲ. ಆವಾಗ ನಾನು ಸ್ವಲ್ಪ ಮೀಡಿಯಮ್ ಇರೋ ಸಾಬೂದಾನದಲ್ಲಿ ಮಾಡಿರ್ತೀನಿ. ಇದು ನಾರ್ಮಲ್ ಇಡ್ಲಿಗಿಂತನೂ ಚೆನ್ನಾಗಿರುತ್ತೆ. ರವೆ ಇಡ್ಲಿಗಿಂತನೂ ಡಿಫ್ರೆಂಟ್ ಇರುತ್ತೆ. ಇದು ಸಾಬೂದಾನ ಮತ್ತು ರವೆ ಎರಡು ಸೇರಿಸಿ ಮಾಡೋದಾದ್ರೂ ಫ್ಲೇವರು ಫುಲ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಇದಕ್ಕೆ ಪ್ರಿಪರೇಷನ್ ನಾನು ರಾತ್ರಿನೇ ಶುರು ಮಾಡ್ಕೊಂಡಿರ್ತೀನಿ. ಸೊ ಬನ್ನಿ ಇವತ್ತು ಈ ರೆಸಿಪಿಯೊಂದಿಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ದಿನ ಹೇಗೋಗುತ್ತೆ ನೋಡೋಣ. ಸೊ ಮೊದಲಿಗೆ ಸಬ್ಬಕ್ಕಿನ ನೆನೆಸ್ಬೇಕು. ಇದು ಒಂದು 2 hour ಆದರೂ ನೆನಿಬೇಕು. ಬೆಳಿಗ್ಗೆ ಹೊತ್ತು ನನಗೆ 6:30ಗೆ ನಾನು ಟಿಫನ್ ಮಾಡೋದಕ್ಕೆ ಶುರು ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ರಾತ್ರಿನೇ ಒಂದು 2-3 ಸಾರಿ ವಾಶ್ ಮಾಡಿಬಿಟ್ಟು ಇದನ್ನು ನೀರು ಹಾಕಿ ನೆನೆಸಿ ಇಟ್ಟಿರ್ತೀನಿ. ರಾತ್ರಿ ನೆನೆಸಿಟ್ರೂ ಕೂಡ ಏನೂ ಆಗೋದಿಲ್ಲ, ಬೆಳಿಗ್ಗೆ ಮಾಡ್ಕೊಳ್ಬೋದು. ಇದು ಒಂದು ಬಟ್ಲು ಹಾಕಿದ್ರೆ ನಿಯರ್ಲಿ 2 cups 2.5 cups ಆಗುತ್ತೆ. ನೆಕ್ಸ್ಟು ಒಗ್ಗರಣೆ ಕೊಡೋದಕ್ಕೆ ಒಂಚೂರು ಎಣ್ಣೆ, ಸಾಸಿವೆ, ಗ್ರೀನ್ ಚಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋದು. ಗ್ರೀನ್ ಚಿಲ್ಲೀಸ್ ನಾವು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಬಾಯಿಗೆ ಸಿಕ್ಕಿದಾಗ ಖಾರ ಆಗುತ್ತೆ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕರಿಬೇವು ಸೇರಿಸಿ ಇದನ್ನ ಆಫ್ ಮಾಡ್ಕೊಳ್ತೀನಿ. 2 ಕಪ್ ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ. ಉಪ್ಪಿಟ್ಟು ರವೆ, ಬಾಂಬೆ ರವೆ, ಮೀಡಿಯಂ ರವೆ, ಇದನ್ನ ಅದೇ ಕಪ್ ಅಳತೆಲಿ 2 ಕಪ್ ತಗೊಂಡಿದ್ದೀನಿ. ಒಗ್ಗರಣೆ ಕೊಟ್ಟಿದ್ನಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿನ ನೆನೆಸಿಟ್ಟಿದ್ದೀನಿ, ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ. ಆ್ಯಂಡ್ ಈ ಕಡೆ ರವೆಗೆ ಒಗ್ಗರಣೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಸಬ್ಬಕ್ಕಿ ಸೊಪ್ಪು. ನೀವು ಎಷ್ಟು ಸಬ್ಬಕ್ಕಿ ಸೊಪ್ಪು ಹಾಕ್ತಿರೋ ಅಷ್ಟು ಫ್ಲೇವರ್ಫುಲ್ಲಾಗಿ ಇರುತ್ತೆ. ಸೊ ಮಾರನೇ ದಿನ ಬೆಳಿಗ್ಗೆ 2 ಕಪ್ ಅಷ್ಟು ಆಗಿದೆ ನೋಡಿ ನೆನೆಸಿರೋದು. ನೋಡಿ 2.5 ಕಪ್ಪೇ ಆಗಿದೆ. 2 ಕಪ್ ಹಾಕ್ಕೊಳ್ತೀನಿ, ನಾನು ಅರ್ಧ ಕಪ್ ಎತ್ತಿಡ್ತೀನಿ. ಈಗ ಅದೇ ಕಪ್ ಮೆಜರ್ಮೆಂಟಲ್ಲಿ 1.5 ಕಪ್ ಅಷ್ಟು ನಾವು ಮೊಸರನ್ನ ಹಾಕೊಳ್ಬೇಕು. ರವೆ ಎಷ್ಟು ಹಾಕೊಂಡಿದ್ದೀವೋ ಅದರಲ್ಲಿ ಅರ್ಧದಷ್ಟು ಹಾಕಬೇಕು. ಮತ್ತು ನಾವು ಸಾಬೂದಾನ ಜಾಸ್ತಿ ಹಾಕಿದ್ದೀವಲ್ಲ ಅಂದ್ಬಿಟ್ಟು ಇನ್ನೂ ಅರ್ಧ ಕಪ್ ಎಕ್ಸ್ಟ್ರಾ ಹಾಕೊಳ್ತೀನಿ. ಇಡ್ಲಿಗೆ ನಾವು ಹೇಗೆ ಥಿಕ್ಕಾಗಿ ಬ್ಯಾಟರ್ ಮಾಡ್ಕೊಳ್ತೀವೋ ಅದೇ ಥರ ಇದನ್ನು ಥಿಕ್ಕಾಗಿರಬೇಕು. ನಾರ್ಮಲ್ ಇಡ್ಲಿಗಿಂತನೂ ಸ್ವಲ್ಪ ಥಿಕ್ಕೇ ಇರಬೇಕು. ನಾರ್ಮಲ್ ಇಡ್ಲಿ ಬೇಯೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಇದು ಕೂಡ ಅಷ್ಟೇ ಟೈಮಲ್ಲಿ ರೆಡಿ ಆಗುತ್ತೆ. ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇವತ್ತು ಸ್ನ್ಯಾಕ್ಗೆ ಸಾನುಗೆ ಅವಕಾಡೋ ಕೊಡ್ತಾ ಇದ್ದೀನಿ. ನಾನು ಮೊದಲು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೆ, ಆಮೇಲೆ ಇದನ್ನ ಜಸ್ಟ್ ಹಾಗೇನೆ ತಿನ್ಬೋದು. ಸ್ವಲ್ಪ ಬೆಲ್ಲದ ಪೌಡರ್ ಹಾಕ್ಬಿಟ್ಟು ಇದಕ್ಕೆ ಡ್ರೈ ನಟ್ಸು, ಫ್ರೂಟ್ಸು, ಸೀಡ್ಸ್ ಎಲ್ಲ ಹಾಕ್ತೀನಿ. ಇದು ಎಲ್ಲ ಥರದ ಸೀಡ್ಸ್ನ ಹುರ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಪಂಪ್ಕಿನ್, ಸನ್ಫ್ಲವರ್, ಸೆಸಮೆ, ಫ್ಲಾಕ್ಸ್ ಸೀಡ್. ಅದಾದಮೇಲೆ ನಟ್ಸ್ ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಲ್ಲನೂ ಸೇರಿಸ್ಬಿಟ್ಟು ಸ್ವಲ್ಪ ಟೇಸ್ಟ್ಗೆ ಇದೊಂಥರ ಒಗರು ಟೇಸ್ಟ್ ಇರುತ್ತೆ. ಅದಕ್ಕೆ ಸ್ವಲ್ಪ ಸಿಹಿಗೆ ಜಾಗ್ರಿ ಪೌಡರ್ ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸಾನುಗೆ ಸ್ನ್ಯಾಕ್ಗೆ ಇದನ್ನೇ ಹಾಕ್ತಾ ಇದ್ದೀನಿ. ಸಾನುಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಸ್ನೇಹಿತರೆ ನಾನು ನನ್ನ ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಕ್ಲೀನಿಂಗ್ ಶುರು ಮಾಡೋಣ ಅಂತ ಹೇಳಿಬಿಟ್ಟು, ಹೇಗಿದ್ರು ಶ್ರಾವಣ ಹತ್ರ ಬರ್ತಾ ಇದೆ ಅಲ್ವಾ, ಅದ್ರ ಮುಂಚೆನೇ ಶುರು ಮಾಡಿರ್ಬೇಕಂತೆ. ಅದಕ್ಕೆ ಇವತ್ತು ಸೋಮವಾರ, ಇವತ್ತು ಶುರು ಮಾಡಿದ್ದೀನಿ. ಜಸ್ಟ್ ಕೆಳಗಡೆದು ಮೊದಲು ಮಾಡ್ಕೊಳ್ಳೋಣ, ಮೇಲ್ಗಡೆ ಕ್ಯಾಬಿನೆಟ್ಸ್ ಎಲ್ಲನೂ ನೋಡೋಣ ಆಮೇಲೆ ಅಂತ ಹೇಳಿಬಿಟ್ಟು. ಇಲ್ಲಿ ಸುಮಾರು ಸಾಮಾನುಗಳು ಇಟ್ಟಿದ್ದೀನಿ. ಇಲ್ಲಿ ನಾನು ಯಾವುದೇ ಥರದ ಪಾರ್ಟಿಷನ್ಸ್ ಮಾಡಿಸಿಲ್ಲ, ಫುಲ್ ಓಪನ್ ಆಗೇ ಇಡ್ಸಿದ್ದೀನಿ. ಇಲ್ಲಿ ನಾನು ಮೊದಲು ಪೇಪರ್ ಹಾಕ್ತಾ ಇದ್ದೆ, ಜಾಸ್ತಿ ಗಲೀಜೇನು ಆಗ್ತಾ ಇರಲಿಲ್ಲ. ಬಟ್ ಏನಂದರೆ ನೀವೇ ಹೇಳ್ತಾ ಇದ್ರಿ ಅಲ್ಲಿ ಕಾಕ್ರೋಚ್ ಸೇರ್ಕೊಳ್ಳುತ್ತೆ ಪೇಪರ್ ಕೆಳಗಡೆ ಹಾಕಬೇಡಿ ಅಂತ. ಹಾಗಾಗಿ ಸ್ವಲ್ಪ ಇಡೋದು ತೆಗಿಯೋದು ಮಾಡಿದಾಗ, ಎಸ್ಪೆಷಲಿ ತವಾಗಲ್ಲಿ ಇಡ್ತೀನಿ, ಇಲ್ಲಿ ಸ್ವಲ್ಪ ಎಣ್ಣೆ ಜಿಡ್ಡು ಎಲ್ಲನೂ ಆಗ್ಬಿಟ್ಟಿದೆ. ಅದಕ್ಕೆ ಅಗಾರೋದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈಸಿ ಒಂಥರ. ಇದು ಸ್ವಲ್ಪ ಟೈಮ್ ಹಿಡಿಸುತ್ತೆ, ಬಟ್ ಕೈಯಲ್ಲಿ ಉಜ್ಜುತ್ತೀವಲ್ವಾ ಬ್ಯಾಕ್ ಆ್ಯಂಡ್ ಫೋರ್ತ್ ಮಾಡೋದು, ಸ್ವಲ್ಪ ಪ್ರೆಷರ್ ಹಾಕಿ ಕೂಡ ಮಾಡ್ತೀವಿ, ಅದನ್ನು ಅವಾಯ್ಡ್ ಮಾಡ್ಬೋದು. ಆ ವೇಯಲ್ಲಿ ಇದು ನನಗೆ ಯೂಸ್ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಸುಮ್ಮನೆ ಹಿಡ್ಕೊಂಡ್ರೆ ಸಾಕು, ಅದಾಗ ಅದೇ ತಿರುಗಿ ಕ್ಲೀನ್ ಮಾಡ್ಕೊಳ್ತಾ ಇದೆ ಅಂದ್ಬಿಟ್ಟು. ಇದಾದಮೇಲೆ ನಾನು ಒದ್ದೆ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಸೊ ಕ್ಲೀನ್ ಆಗೋಯ್ತು. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಒಂದ್ಸಾರಿ ಚೆಕ್ ಮಾಡಿ. ಇದನ್ನ ನಾವು ಬ್ರಷ್ ತುಂಬಾನೇ ಅಟ್ಯಾಚ್ಮೆಂಟ್ಗಳಿರುತ್ತೆ ನೋಡ್ಬೋದು ಬಾಕ್ಸಲ್ಲಿ ಎಷ್ಟೊಂದಿದೆ ಅಂದ್ಬಿಟ್ಟು. ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನ ಯೂಸ್ ಮಾಡ್ಕೊಳ್ಬೋದು. ಡೋರ್ಸ್ ಕೂಡ ನಾವು ತೆಗೆಯೋದು ಮುಚ್ಚೋದು ಮಾಡ್ತಾ ಇರ್ತೀವಿ, ಮುಟ್ಟುತ್ತೀವಲ್ವಾ, ಅಲ್ಲೂ ಕೂಡ ಕಲೆ ಆಗಿರುತ್ತೆ. ಸೊ ಅಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಪಕ್ಕ ಏನು ಡ್ರಾವರ್ಸ್ ಇದೆ, ಡ್ರಾವರ್ಸ್ ಎಲ್ಲ ತೆಗೆದಿರ್ಲಿಲ್ಲ, ನಾನು ಜಸ್ಟ್ ಹೊರಗಡೆಯಿಂದ ಒರೆಸ್ಕೊಂಡಿದ್ದೀನಿ. ಡ್ರಾವರ್ ತೆಗೆದು ಆ ಟ್ರಾಲೀಸ್ ಎಲ್ಲಾನು ಕ್ಲೀನ್ ಮಾಡಬೇಕು, ಅದನ್ನ
ಅದನ್ನ ಇನ್ನೊಂದು ದಿನ ಮಾಡ್ಕೊಳ್ತೀನಿ. ಇದು ಸ್ಟ್ಯಾಂಡ್ ಸ್ನೇಹಿತರೆ. ಇದನ್ನ ನಾವು ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅಂದರೆ, ಪಾತ್ರೆಗಳು ಇಡೋದಕ್ಕೆ, ಅಥವಾ ಈ ತವಾ, ಪ್ಯಾನ್, ಕಡಾಯಿ ಅದ್ರ ಮುಚ್ಚಳಗಳು ಬರುತ್ತಲ್ವಾ, ಅದನ್ನ ಜೋಡಿಸ್ಕೊಳ್ಳೋದಕ್ಕೆ ಈ ಸ್ಟ್ಯಾಂಡನ್ನು ಯೂಸ್ ಮಾಡ್ಕೊಳ್ಬೋದು. ಇದು ರಿಮೂವೇಬಲ್. ಆ್ಯಕ್ಚುಲಿ ಇದನ್ನ ನಾನು ನಿಲ್ಲಿಸ್ಕೊಂಡಿದ್ದೀನಿ, ಒಂದ್ರ ಮೇಲೆ ಒಂದು ಇಡ್ತೀನಿ. ಇದನ್ನ ಮಲಗಿಸ್ಕೊಂಡು ಒಂಥರ ನಾವು ತವಾ ಇಡ್ತೀವಲ್ವಾ, ಅದೇ ರೀತಿಯಲ್ಲಿ ತವಾ, ಅದರ ಮುಚ್ಚಳ ಎಲ್ಲಾನು ಇಟ್ಕೊಳ್ಬೋದು. ಮಲಗಿಸೋದು ಇದನ್ನ ನಿಲ್ಸಿದ್ದೀನಲ್ಲ, ಇದು ಅಡ್ಜಸ್ಟೇಬಲ್. ನಮ್ಗೆ ಎಷ್ಟು ಹೈಟಿಗೆ ಬೇಕು, ಎಷ್ಟು ದೂರಕ್ಕೆ ಬೇಕು ಅಷ್ಟಕ್ಕೆ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನು ಇದರಲ್ಲಿ 2 ಸೈಡು ಇಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ 3 ಇಡ್ತೀನಿ, ಈ ಕಡೆ 2 ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಕಡಾಯಿಗಳು ಇಡ್ತೀನಿ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ, ತುಂಬಾನೇ ಯೂಸ್ಫುಲ್. ಆ್ಯಕ್ಚುಲಿ ಕ್ಲೀನ್ ಮಾಡ್ತಾ ಲೇಟ್ ಆಗೋಯ್ತು ಅಂದ್ಬಿಟ್ಟು ಮೊದಲೇ ತಿಂಡಿ ಕೂಡ ಮಾಡಿಕೊಂಡೆ. ಈಗ ಸ್ನಾನ ಮಾಡಿ ಬಂದಿದ್ದೀನಿ. ಇನ್ನೇನು ಅಡುಗೆ ಮಾಡಿಬಿಟ್ಟು ಸಾನು ಕರ್ಕೊಂಡ್ಬರೋದಕ್ಕೆ ಹೊರಡಬೇಕು. ಸೊ ಶ್ರಾವಣದ ಕ್ಲೀನಿಂಗ್ ಅಂತೂ ಶುರು ಆಗಿದೆ. ಇವತ್ತು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ಕಿಚನ್ದೇನೆ ನಾನು 2 ದಿನ ಮಾಡ್ಕೊಳ್ತೀನಿ. ಅಂದರೆ ಒಂದು ದಿನ ಫುಲ್ಲು ಹೊರಗಡೆದು, ಕೆಳಗಡೆ ಕ್ಯಾಬಿನೆಟ್ಸ್ ಎಲ್ಲ ಮೊದಲು ಮಾಡ್ಕೊಳ್ತೀನಿ. ಆಮೇಲೆ ಮೇಲ್ಗಡೆದು. ಕೆಳಗಡೆ ಕ್ಯಾಬಿನೆಟ್ಸಲ್ಲಿ ಏನು ಡಬ್ಬಗಳಿದೆಯೋ ಅದನ್ನೆಲ್ಲ ಜಸ್ಟ್ ಹಾಗೆ ಒರೆಸ್ಕೊಳ್ತೀನಿ ಅಷ್ಟೇ. ಬಟ್ ಮೇಲ್ಗಡೆ ನಾನು ಏನು ಸ್ಪೈಸಸ್ದೆಲ್ಲ ಇಟ್ಟಿದ್ದೀನೋ, ಗ್ರಾಸರಿದೆಲ್ಲ ಇಟ್ಕೊಂಡಿದ್ದೀನೋ ಅದನ್ನು ಮಾತ್ರ ಸ್ವಲ್ಪ ಖಾಲಿ ಮಾಡಿ ಕ್ಲೀನ್ ಮಾಡಬೇಕು. ಅದನ್ನು ನಾನು ಇವತ್ತು ಮಾಡೋದಿಲ್ಲ. ಜಾಸ್ತಿ ಒಂದೇ ದಿನ ಮಾಡಿದ್ರೆ ಮತ್ತೆ ನಾಳೆ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಸ್ವಲ್ಪನೇ ಮಾಡೋಣ. ಈಗ ಸಾನು ಬಂದ ಮೇಲೆ ಅವಳಿಗೆ ಟೆಸ್ಟ್ ನಡೀತಾ ಇದೆ ಈಗ. ಸೊ ಅವಳಿಗೆ ಕ್ವೆಶನ್ಸ್ ಕೇಳೋದೆಲ್ಲ ಇರುತ್ತೆ, ನಂದು ಸ್ವಲ್ಪ ಎಡಿಟಿಂಗ್ ಇರುತ್ತೆ. ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾಳೆ ಮಾಡೋಣ ಅಂತ ಇದ್ದೀನಿ. ಅಂದರೆ ಇವತ್ತು ಸೋಮವಾರ ಅಲ್ವಾ, ಇವತ್ತು ಶುರು ಮಾಡಿದ್ರೆ ನಾಳಿದ್ದೆಲ್ಲ ಸ್ವಲ್ಪ ಮಾಡಿಕೊಂಡ್ರು ಆಗುತ್ತೆ. ಇವತ್ತು ಸಂಜೆ ಆದರೆ ಸಾನುಗೆ ಕೇಳ್ತಾ ಕ್ವೆಶನ್ಸು ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬೆಡ್ಶೀಟ್ಸ್ನೆಲ್ಲನೂ ಅಮಾವಾಸ್ಯೆ ಹಿಂದಿನ ದಿನ ಕ್ಲೀನ್ ತೆಗೆದ್ಬಿಟ್ಟು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ತನಕ ಬೆಡ್ ಸ್ಪ್ರೆಡ್ಸ್ ಕೂಡ ಏನು ತೆಗೆಯೋದಕ್ಕೆ ಹೋಗೋದಿಲ್ಲ. ಸೊ ಈ ಥರ ಮಾಡಿದ್ರೆ ಇವತ್ತು ರೂಮ್ ಆಗುತ್ತೆ. ಸಂಜೆ ಆದರೂ ಅದೂ ಮನಸ್ಸಿದ್ರೆ ಮಾಡೋದಕ್ಕೆ ಸಂಜೆ ಇದನ್ನು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅವತ್ತು ಕೆನರಾ ಬ್ಯಾಂಕಲ್ಲಿಗೆ ಹೋಗ್ಬಿಟ್ಟು ಫಾರ್ಮ್ ಇಸ್ಕೊಂಡು ಬಂದಿದ್ದೆ. ಆ್ಯಕ್ಚುಲಿ ನಾನು ಅವತ್ತು ಅಲ್ಲೇ ಅವತ್ತೇ ಓಪನ್ ಮಾಡೋಣ ಫುಲ್ ಫಿಲ್ ಮಾಡಿಬಿಟ್ಟು ಅಂತ ಹೋಗಿದ್ದು. ಆದರೆ ಸ್ನೇಹಿತರೆ 6 ಶೀಟ್ಸ್ ಕೊಟ್ಟಿದ್ದಾರೆ. 2, 3, 4, 5, 6 ಇದ್ರ ಜೊತೆ ಒಂದು ಕಾರ್ಡ್ ಕೂಡ ಇದೆ. ಅದನ್ನ ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ. ಅದೆಲ್ಲನೂ ಫಿಲ್ ಮಾಡೋ ತನಕ ತುಂಬಾ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬಂದುಬಿಟ್ಟೆ. ಕೆನರಾ ಬ್ಯಾಂಕ್ ಹೋಗಿ ಬಂದು ನಾನು ಎಷ್ಟು ದಿನ ಆಯಿತು ಗೊತ್ತಾ, ಅಮ್ಮ ಇದ್ದಾಗ ಹೋಗಿದ್ದು ನಾನು. ಇನ್ನು ನಾನು ಫಿಲ್ ಮಾಡಿಲ್ಲ. ಇದು ನೋಡಿದ್ರೇ ಒಳ್ಳೆ ಎಕ್ಸಾಮ್ ಪೇಪರ್ ಫಿಲ್ ಮಾಡೋ ಥರ ಇದೆಯಲ್ಲ ಇಷ್ಟೊಂದು ಅಂದ್ಕೊಂಡು ಮಾಡೇ ಇರಲಿಲ್ಲ. ಇದು ಓಪನ್ ಮಾಡಿದ್ಮೇಲೆ 90 ಡೇಸ್ ತನಕ ನೀವು ಯಾವುದೇ ಥರದ ಕ್ಲೇಮ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಈ ಕ್ಯಾನ್ಸರ್ ಕೇರ್ ಅಂತ ಇದೆ, ಏರ್ ಆಕ್ಸಿಡೆಂಟ್ದು ಇದೆ, ರೋಡ್ ಆಕ್ಸಿಡೆಂಟ್ದು ಇದೆ. ರೋಡ್ ಆಕ್ಸಿಡೆಂಟ್ ಅಂತ ಅಲ್ಲ, ಜಸ್ಟ್ ಆಕ್ಸಿಡೆಂಟ್ ಅಂತ ಅಲ್ಲಿ ಮೆನ್ಷನ್ ಮಾಡಿರೋದು. ಅದೆಲ್ಲ ಕವರ್ ಆಗಬೇಕು ಅಂದರೆ 90 ಡೇಸ್ ಆಗಿರ್ಬೇಕಂತೆ ಓಪನ್ ಮಾಡಿ. ಸೊ ಆದಷ್ಟು ಬೇಗ ಓಪನ್ ಮಾಡಬೇಕು. ನೋಡಿ, ಇದೇ ಮನೆ ಕೆಲಸಗಳೇ ಆಗಿಬಿಡುತ್ತೆ. ಹೊರಗಡೆ ಹೋದರೆ ಮಿನಿಮಮ್ 1 ಅವರ್ ಬೇಕು. ಪೋಸ್ಟ್ ಆಫೀಸ್ಗೂ ಹೋಗಬೇಕು, ಇದಕ್ಕೂ ಹೋಗಬೇಕು, ಇದಕ್ಕೆ 1 ಅವರು, ಪೋಸ್ಟ್ ಆಫೀಸ್ಗೆ 1-2 ಅವರೇ ಆಗುತ್ತೆ. ಯಾಕಂದರೆ ಅದು ತುಂಬ ದೂರ ಇದೆ. ಹೋಗಿ ಬರೋದು ಟೈಮ್ ಆಗುತ್ತೆ ಅಂದ್ಕೊಂಡು ಪೋಸ್ಟ್ಪೋನ್ ಮಾಡ್ತಾನೇ ಇದ್ದೀನಿ. ಅಟ್ಲೀಸ್ಟ್ ಈಗ ಫಿಲ್ ಮಾಡೋಕ್ಕೆ ಶುರು ಮಾಡ್ತೀನಿ, ನೋಡೋಣ. ನನ್ನ ಹಾಲತ್ ನೋಡಿ ಸ್ನೇಹಿತರೆ. ಹೋಗ್ಬೇಕಾದ್ರೆ ರಾಜೇಶ್ ಅಂದರು ಛತ್ರಿ ತೊಗೊಂಡೋಗು ಅಂತ. ನಾನು ಬಿಡ್ರಿ ಹತ್ರ ತಾನೇ ಅಂತ, ಮಳೆನೂ ಏನು ಬರೋ ಥರ ಇಲ್ಲ ಅಂದ್ಕೊಂಡು ಹೋದರೆ ಬರೋ ಅಷ್ಟೊತ್ತಿಗೆ 20 ನಿಮಿಷ ಕಾದಿದ್ದಾಯಿತು. ಮಳೆ ನಿಲ್ಲತ್ತೆ ಅಂತ ನಿಲ್ಲೇ ಇಲ್ಲ. ಹಾಗೆ ಬಂದೆ, ಒದ್ದೆ. ಬಟ್ ಇವತ್ತು ಹೋಗಿದ್ದ ಕೆಲಸ ಆಯಿತು. ಎಂಜಿನ್ ಅಕೌಂಟು ಅದರಲ್ಲಿ 6 ಶೀಟ್ ಇದೆ. ಆದರೆ ನಾವು ಫಿಲ್ ಮಾಡಬೇಕಾಗಿರೋದು ಇಂಪಾರ್ಟೆಂಟಾಗಿ 3 ಶೀಟು. ಅದರಲ್ಲಿ ಬೇರೆದೆಲ್ಲನೂ ಇದೆ. ಅಂದರೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅಂದರೆ, ನೀವು ಫಾರಿನಲ್ಲಿದ್ದರೆ ಅಲ್ಲಿಂದ ಅಕೌಂಟ್ ಮೇಂಟೈನ್ ಮಾಡ್ತೀವಿ ಅಂದರೆ, ಆ ಥರ ಏನೇನೋ ತುಂಬ ಇದೆ. ಸೊ 3 ಶೀಟ್ಸ್ ಫುಲ್ ಬರೀಬೇಕು, ಇದೆಲ್ಲ ಫಿಲ್ ಮಾಡಬೇಕು. ನಮ್ಮ ಮುಂದೆನೇ ಅವರು ಕುತ್ಕೊಂಡು ಅಕೌಂಟ್ ಓಪನ್ ಮಾಡಿದ್ರು. ನಾನು ಅಂದ್ಕೊಂಡೆ ಕೊಟ್ಬಿಟ್ಟು ಬಂದರೆ ನಾಳೆ ಅಕೌಂಟ್ ಓಪನ್ ಮಾಡ್ತಾರೆ ಅಂತ. ಬಟ್ ಇಲ್ಲ, ನಮ್ಮ ಮುಂದೆ ನಿಲ್ಲಿಸ್ಕೊಂಡು ಅಕೌಂಟ್ ಓಪನ್ ಮಾಡಿಸಿದ್ರು. ಆಯಿತು, ಪಾಸ್ಬುಕ್ ತೊಗೊಂಡು ಬಂದಿದ್ದೀನಿ. ಸೊ ನೀವು ಯಾರಾದರೂ ಮಾಡಿದ್ರಾ
ತಿಳಿಸಿ. ಮಾಡಿದರೆ ಯಾವ್ದು ಮಾಡಿದ್ರಿ, 3 ಕ್ಯಾಟಗರಿ ಇದೆ ಅದರಲ್ಲಿ, 3ರಲ್ಲಿ ಯಾವ್ದು ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ಹೇಳಿ. ನೀವಿನ್ನೂ ಮಾಡಿಲ್ಲ, ಅಕೌಂಟ್ ಓಪನ್ ಮಾಡಿಲ್ಲ ಅನ್ನೋ ಹಾಗಿದ್ರೆ ಮಾಡ್ಕೊಳ್ಳಿ, ಲಾಸ್ ಇಲ್ಲ, ಬೆನಿಫಿಟೇ ಜಾಸ್ತಿ ಇದರದ್ದು. 5,000 ರೂಪಾಯಿ ಮಿನಿಮಮ್ ಅದರಲ್ಲಿ ಇದ್ಬಿಡಬೇಕು. ಅದಕ್ಕಿಂತ ಕಡಿಮೆ ಆದರೆ ಚಾರ್ಜಸ್ ಹಾಕ್ತಾರೆ. ಅದು ಬಿಟ್ಟರೆ ನೀವು ಇನ್ನೂ ಜಾಸ್ತಿ ಕವರ್ ಬೇಕು ಅಂದರೆ 30,000ನೂ ಇಡ್ಬೋದು. ನಮ್ಮ ಹೆಲ್ತ್ ಇನ್ಶೂರೆನ್ಸ್ ಇದೆ, ಬಟ್ ಸ್ಟಿಲ್ ಇರಲಿ, ಯಾಕೆ ಚೆನ್ನಾಗಿದೆಯಲ್ಲ ಆಫರ್ ಅಂದ್ಬಿಟ್ಟು ಅಕೌಂಟ್ ಓಪನ್ ಮಾಡಿ ಬಂದೆ. ರಾಜೇಶ್ ಇದ್ದಾರೆ ಮನೇಲಿ, ನಗ್ತಾರೀಗ, ಹೇಳಿದ್ರೆ ಕೇಳಿಲ್ಲ ನೀನು ಅಂತ. ಬೆಲ್ ಆಫ್ ಮಾಡಿಬಿಟ್ಟಿದ್ದೀನಿ. ಹೌದಾ? ನಂತರ ನೀವು ಲಾಕ್ ಮಾಡ್ಕೊಂಡಿರ್ತೀರಾ ಅಂದ್ಕೊಂಡೆ ಅಲ್ವಾ. ನಾನು ಯಾಕೆ ಲಾಕ್ ಮಾಡ್ತೀನಿ? ನಿಮ್ಮ ಸೇಫ್ಟಿ ಏನಿಲ್ವಾ? ಹೌದು, ನಾನು ಕೇಳಲಿಲ್ಲ. ಅದು ಹೆಂಗೆ ಗೊತ್ತಾ ಜಾನು, ಬ್ಯಾಂಕಿಂದ ಹೊರಗಡೆ ಸ್ಟೆಪ್ ಹಾಕ್ತೀನಿ, ಜೋರು ಹೊರಗಡೆ ಕುತ್ಕೊಂಡು. ಈಗ ಬಂದು ಅಡುಗೆ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡೆ ಅಪ್ಲಿಕೇಶನ್ ಕೊಟ್ಬಿಟ್ಟು ಬಂದ್ಬಿಡೋಣ, ಬರೀ ಇಟ್ಕೊಳ್ತಾರೆ ಅಷ್ಟೇ, ಬೇಗ ಬರ್ಬೋದು ಅಂತ. ಬಟ್ ಅಲ್ಲೋದ್ಮೇಲೆ ನಮ್ಮನ್ನೇ ನಿಲ್ಲಿಸ್ಕೊಂಡು ಬೇರೆಯವ್ರು ಯಾರಾದರೂ ಬಂದಿರ್ತಾರೆ, ಅವ್ರ ಜೊತೆ ಅವ್ರಿಗೂ ಸೊಲ್ಯೂಷನ್ ಕೊಟ್ಟು ಅವ್ರ ಕ್ವೇರಿನ ಎಲ್ಲ ಸಾಲ್ವ್ ಮಾಡಿ ನಂದೂ ಅಕೌಂಟ್ ಕ್ರಿಯೇಟ್ ಮಾಡೋ ಅಷ್ಟೊತ್ತಿಗೆ 1 hour ಆಯಿತು. ಅದಾದಮೇಲೆ ಮತ್ತೆ ಮಳೆಗೆ ನಾನು ಕಾಯ್ತಾ ನಿಂತ್ಕೊಳ್ಬೇಕಾಯ್ತಲ್ಲ. ಅದಕ್ಕೆ ಇವಾಗ ಬಂದು ನಾನು ಸಿಂಪಲ್ಲಾಗಿ ಒಂದು ಗೊಜ್ಜು ಮಾಡ್ತಾಯಿದ್ದೀನಿ, ಅನ್ನ ಮಾಡ್ತಾಯಿದ್ದೀನಿ. ಈ ಗೊಜ್ಜು ಬಂದು ನುಗ್ಗೆಕಾಯಿ ಸಾಂಬಾರು ಮಾಡ್ತೀವಲ್ವ, ಅದಕ್ಕೆ ಬೇಳೆ ಹಾಕಿ ಮಾಡ್ತೀವಿ. ಅದ್ರ ಬದಲು ಈ ಥರ ಜಸ್ಟ್ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನುಗ್ಗೆಕಾಯಿ ಚಾಪ್ಸ್ ಅಂತ ಕೂಡ ಹೇಳ್ತಾರೆ. ಎಣ್ಣೆ, ಸಾಸಿವೆ, ಈರುಳ್ಳಿ, ಟೊಮ್ಯಾಟೊ, ಕರಿಬೇವು ಅಷ್ಟು ಸಾಟೆ ಆದಮೇಲೆ, ಒಂಥರ ಮ್ಯಾಶಿ ಆದಮೇಲೆ ಇದಕ್ಕೆ ನುಗ್ಗೆಕಾಯಿನ ಸೇರಿಸ್ಕೊಂಡು ಸಾಂಬಾರು ಪುಡಿ, ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದರಲ್ಲೇ ಗೊಜ್ಜು ಬಿಡುತ್ತಲ್ವ, ಅದು ಅನ್ನದ ಜೊತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಿಂಪಲ್ಲು ಚೆನ್ನಾಗಿರುತ್ತೆ. ಒಂದು ಹೊತ್ತಿಗೆ ಸಾಕು, ರಾತ್ರಿಗೆ ಇನ್ನೇನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಾನು ಹೋಗಲಿಲ್ಲ ಸಾನು ಕರ್ಕೊಂಡು ಬರೋದಕ್ಕೆ. ರಾಜೇಶ್ ಇಲ್ಲ ನಾನೇ ಹೋಗ್ತೀನಿ, ಪರವಾಗಿಲ್ಲ ನೀನು ಮಳೇಲಿ ನೆನಿಬೇಡ ಬಾ ಅಂದರು. ನಾನು ಸ್ವಲ್ಪ ನೆನ್ಕೊಂಡು ಬಂದೆ ಅಷ್ಟೇ, ದಟ್ಸ್ ಫೈನ್. ಬಟ್ ಏನು ಅಂದರೆ ಈ ಥರ ಜೋರು ಮಳೆ ಬರಬೇಕಾದ್ರೆ ನಾನು ಗಾಡಿ ಓಡಿಸೋದಿಲ್ಲ, ನಿಲ್ಲಿಸ್ಬಿಟ್ಟಿರ್ತೀನಿ ಒಂದು ಕಡೆ. ಅದಕ್ಕೆ ಮಳೆ ಬಂದಾಗ ರಾಜೇಶ್ ನನಗೆ ಕಳಿಸಲ್ಲ ಸಾನು ಕರ್ಕೊಂಡು ಬರೋದಕ್ಕೆ. ಅದಕ್ಕೆ ಇವಾಗ ಹೋದ್ರೆ ಅವ್ರು ಹೋಗ್ಬೇಕಾದ್ರೆ ಮಳೆ ಇರಲಿಲ್ಲ. ಹೋಗಿದ್ದು 5 ನಿಮಿಷಕ್ಕೆ ಜೋರಾಗೋಯ್ತಪ್ಪ. ಬರೀ 1-2-3 ಡೇಸ್ಗೆ ಬೇಜಾರಾಗ್ಬಿಡುತ್ತೆ ಈ ಮಳೆಯಿಂದ. ಮಳೆ ಬರೋದು ನಮಗೆ ಬೇಜಾರಾಗೋದಿಲ್ಲ, ನನಗಂತೂ ತುಂಬಾ ಖುಷಿ. ಒದ್ಕೊಂಡು ಮಲ್ಕೊಳ್ಳೋಣ ಅಥವಾ ಏನಾದರೂ ಬಿಸಿ ಕುಡಿಯೋಣ, ತಿನ್ನೋಣ ಅಂತ ಅನಿಸುತ್ತೆ. ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಸಾನು ಸ್ಕೂಲ್ ಬಿಡೋ ಟೈಮ್ಗೆ ಜೋರು ಮಳೆ ಬಂದ್ಬಿಡುತ್ತೆ. ಆವಾಗ ಏನಾಗುತ್ತೆ, ನಾವು ಹೋಗೋದು ನಿಲ್ಲಿಸ್ಕೊಂಡು ಹೋಗ್ಬೇಕಾ. ಆಮೇಲೆ ಅಲ್ಲೂ ಕೂಡ ಅಷ್ಟೇ, ಅವರು ಡಿಲೇ ಮಾಡ್ತಾರೆ ಬಿಡೋದಕ್ಕೆ. ಮೊದಲು ಬಸ್ ಹೋಗ್ಬೇಕಾ, ಬಸ್ಸಲ್ಲಿ ಹತ್ತೋದಕ್ಕೇ ಆಗೋದಿಲ್ಲ, ಅಷ್ಟೊಂದು ಮಳೆ ಬರ್ತಿರುತ್ತೆ. ಮಕ್ಕಳಿಗೆ ನಿಧಾನಕ್ಕೆ ನಿಲ್ಲಿಸ್ಕೊಂಡು ಹತ್ತಿಸ್ತಾರೆ. ಈಗ 2:15ಗೆ ಬಿಡ್ತಾರೆ ಅಂದರೆ ಆಲ್ಮೋಸ್ಟ್ 20-25 ಮಿನಿಟ್ಸ್ ಲೇಟ್ ಆಗಿಬಿಡುತ್ತೆ. ಆಮೇಲೆ ನಾವು ಮತ್ತೆ ಬರಬೇಕಾದ್ರೆ ಇದನ್ನ ನಿಲ್ಲಿಸ್ಕೊಂಡು ಬರಬೇಕಾ ಮಳೆ ಅಂದ್ಬಿಟ್ಟು, ಆವಾಗ ಸಾನು ಬರೋ ತನಕನೇ ಲೇಟ್ ಆಗಿಬಿಟ್ಟಿರುತ್ತೆ. ಮಮ್ಮ ಹೊಟ್ಟೆ ಹಸಿವು ನನಗೆ. ಸೊ ಚಾಕ್ಲೇಟ್ ಇಟ್ಕೊಂಡಿರ್ತಾಳೆ ಯಾವಾಗಲೂ ಅವಳು. ಅಂದರೆ ನಾನೇ ಹೇಳಿದ್ದೆ, ಏನಾದರೂ ಇಟ್ಕೊಂಡಿರೋ ಮಗಳೇ, ಈ ಥರ ಡಿಲೇ ಆದಾಗ ತಿನ್ಬೋದಲ್ವಾ ಅಂತ ಹೇಳ್ಬಿಟ್ಟು. ಸೊ ಬರ್ತಾ ಚಾಕ್ಲೇಟ್ ತಿನ್ಕೊಂಡು ಬರ್ತಾಳೆ. ಅವಳಿಗೆ ಮಜಾ, ಮಳೆ ಬಂದಾಗ ಅವಳು ಖುಷಿ, ಚಾಕ್ಲೇಟ್ ತಿನ್ಬೋದಲ್ಲ ಅಂತ. ಇಲ್ಲಿ ನೋಡಿ, ನಾವೀಗ ಟೊಮ್ಯಾಟೊ ಬೆಳೆಸ್ತಾ ಇದ್ದೀವಿ. ಹಾಗಲಕಾಯ್ದು ಬೆಳೀತು, ಒಂದು 2-3 ಏನೋ ಬಿಡ್ತು, ಒಂದರಲ್ಲಿ ಮಾತ್ರನೇ. ಈಗ ಇನ್ನೂ ಅದರಲ್ಲಿ ಹೂ ಎಲ್ಲ ಬಿಟ್ಟಿದೆ, ಇನ್ನು ಒಂದು 3 ಹೂ ಏನೋ ಬಿಟ್ಟಿದೆ. ಅದರ ಮುಂಚೆ ಇನ್ನೂ ಒಂದು ಪಾಟಲ್ಲಿ ಟೊಮ್ಯಾಟೊ, ಇಷ್ಟೊಂದು ಟೊಮ್ಯಾಟೊ ನಮ್ಮ ಮನೇಲಿ ಫಸ್ಟ್ ಟೈಮೇ ಬಿಟ್ಟಿರೋದು. ಲಾಸ್ಟ್ ಟೈಮ್ ಮೆಣಸಿನ್ಕಾಯ್ದು ಹಾಕಿ ಬಂದಿತ್ತು, ಟೊಮ್ಯಾಟೊದು ಬಂದಿತ್ತು. ಬಟ್ ಟೊಮ್ಯಾಟೊದು 1-2 ಬಂದಿತ್ತು ಅಷ್ಟೇ. ಈ ಸರಿ ಚೆನ್ನಾಗಿ ಒಂದು ಗೊಂಚಲು ಬಂದಿದೆ ನೋಡಿ. ಶ್ರಾವಣ ಮಾಸ ಬಂದಾಗ ರೂಮೆಲ್ಲ ಕ್ಲೀನ್ ಮಾಡಿದಾಗ ಏನಪ್ಪ ಬೇಜಾರು ಕ್ಲೀನಿಂಗ್ ನಡೀತಾ ಇದೆ ಶ್ರಾವಣದ್ದು.
ಈಗ ಸಂಜೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಕತ್ಲಾಗಿಲ್ಲ. ನಾನು ಸ್ವಲ್ಪ ಹೊತ್ತು ಕ್ವೆಶನ್ ಆನ್ಸರ್ಸ್ ಎಲ್ಲ ಕೇಳಿಬಿಟ್ಟು ಇವಾಗ ಬಂದೆ. ಇಲ್ಲಿ ವಾರ್ಡ್ರೋಬ್ ಮೇಲೆ ನೋಡ್ಬೋದು ನೀವು, ಒಂದು ಪೇಪರ್ ಅಂಟಿಸಿದ್ದಾಳೆ. ಅದರಲ್ಲಿ ಟೆಸ್ಟ್ಗೆ ಅಕಾರ್ಡಿಂಗ್ಲಿ ನಾನು ಓದ್ಕೊಳ್ತೀನಿ ಅಂತ ಅನಿಸಿದ್ದು. ಅದು ಹೇಳ್ತಾ ಇದ್ಲು, ಅದು ಏನು ವೇಸ್ಟ್ ಆಗೋಯ್ತು, ನಾನೇನು ಅದ್ರ ಪ್ರಕಾರ ಓದ್ತಾನೇ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನು ನೋಡಿಕೊಂಡು ಹೋದ್ಲು. ಈಗ ನಾನು ಇದೇ ಬ್ರಷಲ್ಲಿ ಸ್ಕ್ರಬ್ಬರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸಾಫ್ಟ್ ಸ್ಪಾಂಜ್ ಇದೆ, ಅದರಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹೋಗುತ್ತೆ. ನಿಜವಾಗ್ಲೂ ನನಗೆ ಉಜ್ಜೋದಕ್ಕಂತೂ ಮನಸ್ಸಿರಲಿಲ್ಲ, ಬಟ್ ಕ್ಲೀನ್ ಮಾಡಲೇಬೇಕಲ್ಲ, ಆದಷ್ಟು ಬೇಗ ಬೇಗ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ಶುರು ಮಾಡಿರೋದು. ಅದಕ್ಕೆ ಈ ಸ್ಕ್ರಬ್ಬರಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಕಾಮೆಂಟ್ ಇತ್ತು ಲಾಸ್ಟ್ ಸ್ವಲ್ಪ ದಿನದ ಹಿಂದೆ, ಏನಂದರೆ ನನ್ನ ಮಗು ಈಗ ಫಸ್ಟ್ ಸ್ಟ್ಯಾಂಡರ್ಡು, ಇಂಗ್ಲೀಷ್ ಹೇಗೆ ಹೇಳ್ಕೊಡೋದು, ನನಗೆ ಕಷ್ಟ ಆಗ್ತಾ ಇದೆ, ನೀವು ಹಿಂದಿ ಮಾತಾಡ್ತೀರಾ, ಇಂಗ್ಲೀಷ್ ಮಾತಾಡ್ತೀರಾ, ಹೇಗೆ ಕಲಿತ್ರಿ ಅಂತ ಕೇಳ್ತಾ ಇದ್ರು. ಯಾವುದೇ ಹೊಸ ಭಾಷೆ ಆದ್ರೂ ನಮಗೆ ಅದು ಟಚ್ಚೇ ಇಲ್ಲ ಅಂದರೂ ಕೂಡ ನಾವು ಇಂಟ್ರೆಸ್ಟ್ ತೋರಿಸಿ ಕಲಿಬೋದು. ಹೇಗಪ್ಪ ಅಂದರೆ, ಒಂದು ಓದಿ ಕಲಿಬೇಕು ಅಥವಾ ಕೇಳಿಸ್ಕೊಂಡು ಅದನ್ನು ಕಲಿಬೇಕು. ಈಗ ನೋಡಿ, ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮ ಸಾನು ಚಿಕ್ಕ ಮಗು ಇದ್ದಾಗ ಟಿ ವಿ ತುಂಬ ನೋಡ್ತಿದ್ಲಲ್ವಾ, ಈ ಕಾರ್ಟೂನ್ಸ್ ಎಲ್ಲನೂ ನೋಡ್ತಾ ಇದ್ಲು, ಹಿಂದಿದು ನೋಡ್ತಾ ಇದ್ಲು, ಇಂಗ್ಲೀಷದು ನೋಡ್ತಾ ಇದ್ಲು. ಹಿಂದಿ ಅವಳಿಗೆ ಸ್ಕೂಲ್ಗೆ ಹೋಗೋ ಮುಂಚೆನೇ ಅರ್ಥ ಆಗ್ತಾ ಇತ್ತು. ಅಂದರೆ ನಾವು ಮನೇಲಿ ಹಿಂದಿ ಮಾತಾಡ್ತಾ ಇರಲಿಲ್ಲ, ಮರಾಠಿ ಮಾತಾಡ್ತಾ ಇದ್ವಿ, ಬಟ್ ಹಿಂದಿ ವಿಲ್ ಬಿ ಸಮ್ ವಾಟ್ ಡಿಫ್ರೆಂಟ್. ಆದರೆ ಅವಳು ಹಿಂದಿನ ಗ್ರಾಸ್ಪ್ ಮಾಡಿಕೊಂಡು ಮಾತಾಡ್ತಾ ಇದ್ಲು. ಅಂದರೆ ಅವರು ಕೇಳಿಸ್ಕೊಂಡೇನೆ ಆ್ಯಂಡ್ ಆ್ಯಕ್ಷನ್ಸ್ ನೋಡಿನೇ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರು. ಸೇಮ್ ವೇಯಲ್ಲೇ ಯಾವುದೇ ಲ್ಯಾಂಗ್ವೇಜ್ ಆದ್ರೂ ಕೇಳಿ ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಸಿಂಪಲ್ ಆಗಿ ಕಾರ್ಟೂನ್ಸ್ ನೋಡಿ, ಅದು ಇಂಗ್ಲೀಷ್ ಕಾರ್ಟೂನ್ ಆಗಿರ್ಬೋದು, ಅವ್ರು ಏನು ಆ್ಯಕ್ಷನ್ ಮಾಡ್ತಾರೆ, ಅವ್ರು ಹೇಗೆ ಮಾತಾಡ್ತಾ ಇದ್ದಾರೆ, ಅದರಿಂದ ನಿಮಗೆ ಅರ್ಥ ಆಗುತ್ತೆ, ನೀವು ಕೂಡ ಕಲಿಬೋದು. ನಾವು ದೊಡ್ಡವರು ಅಷ್ಟೇ, ಚಿಕ್ಕ ಮಕ್ಕಳು ಕೂಡ ಅಷ್ಟೇ. ಅದ್ರ ಜೊತೆ ಸ್ವಲ್ಪ ನಾವು ಬುಕ್ಸ್ಗಳನ್ನ ಓದೋದಕ್ಕೆ ಶುರು ಮಾಡಬೇಕು, ನ್ಯೂಸ್ ಪೇಪರ್ ಓದೋದಕ್ಕೆ ಶುರು ಮಾಡಬೇಕು. ಆವಾಗ ಯಾವುದೇ ಲ್ಯಾಂಗ್ವೇಜ್ ಆದರೂ ನಿಮಗೆ ಈಸಿಯಾಗಿ ಬರುತ್ತೆ. ಈಗ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಮಕ್ಕಳು, ಹುಟ್ಟಿದ ಮಕ್ಕಳು ಬೆಳೀತಾ ಬೆಳೀತಾ ಅವರು ನಮ್ಮ ಮಾತೃಭಾಷೆನ ಕಲಿತಾರೆ. ಹೇಗೆ ಕಲಿತಾರೆ? ನಾವೇನು ಹೇಳ್ಕೊಡೋದಿಲ್ಲ, ನಾವು ಆ್ಯಕ್ಷನ್ ಮಾಡ್ತೀವಿ, ನಾವು ಮಾತಾಡ್ತೀವಿ, ಅದನ್ನು ಕೇಳಿಸ್ಕೊಳ್ತಾರೆ, ಅಬ್ಸರ್ವ್ ಮಾಡಿ ಅದನ್ನೇ ಅವರು ಕಲಿತ್ಕೊಳ್ತಾರೆ. ಸೊ ಇದೇ ಥರ ಯಾವುದೇ ಲ್ಯಾಂಗ್ವೇಜ್ ಆದರೂ ಕೂಡ ನಾವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೇಳೋದು, ನೋಡೋದು, ಓದೋದು, ಬರೆಯೋದು ಎಲ್ಲನೂ ಮಾಡಿದಾಗ ಈಸಿಯಾಗಿ ಕಲಿಬೋದು. ನನಗೆ ನಮ್ಮ ಕಾಲೇಜಲ್ಲಿ, ಸ್ಕೂಲಲ್ಲಿ ಎಲ್ಲ ಕೂಡ ನಾನು ಇಂಗ್ಲೀಷ್, ಹಿಂದಿ ಎಲ್ಲನೂ ಕಲ್ತಿರೋದು. ನಾನು ಕೂಡ ಮರಾಠಿಯಾಗಿ ಕೂಡ ಕನ್ನಡ ಹೇಗೆ ಮಾತಾಡ್ತೀನಿ ಅಂದರೆ, ಕನ್ನಡ ನಾನು ಕೂಡ ಕಲ್ತಿದ್ದೀನಿ. ಜನ ಎಲ್ಲರೂ ಕನ್ನಡ ಮಾತಾಡಬೇಕಾದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ, ಅವ್ರ ಜೊತೆ ಮಾತಾಡಿದ್ದೀನಿ, ಓದಿದ್ದೀನಿ. ಹಾಗಾಗಿ ನಾನು ಕೂಡ ಕನ್ನಡ ಮಾತಾಡ್ತೀನಿ. ಬೇರೆ ಲ್ಯಾಂಗ್ವೇಜಸ್ ಲೈಕ್ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅರ್ಥ ಆಗುತ್ತೆ, ಬಟ್ ನಾನು ಅದಕ್ಕೆ ಜಾಸ್ತಿ ಎಫರ್ಟ್ ಹಾಕಿಲ್ಲ, ಕಲ್ತ್ಕೊಳ್ಬೇಕು, ನಾನು ಮಾತಾಡಬೇಕು ಅಂತ, ಬಟ್ ಅರ್ಥ ಆಗುತ್ತೆ. ಈ ರೀತಿಯಲ್ಲಿ ನೀವು ಕೂಡ ಸ್ವಲ್ಪ ಎಫರ್ಟ್ ಹಾಕಿ ಮಕ್ಕಳದು ಬುಕ್ಸ್ಗಳನ್ನ ಓದಿ, ನಿಮ್ಗೆ ಅರ್ಥ ಆಗುತ್ತೆ, ನೀವು ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು, ನೀವು ಕೂಡ ಅವ್ರ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಬೇಕು. ಈಗ ನಾವು ಕನ್ನಡ ಹೇಗೆ ಮಾತಾಡಿದಾಗ ಅವರು ರೆಸ್ಪಾನ್ಸ್ ಮಾಡ್ತಾರೋ, ಅದೇ ರೀತಿಯಲ್ಲಿ ನೀವು ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡಿದಾಗ ಅವರು ಅದನ್ನು ಅರ್ಥ ಮಾಡಿಕೊಂಡು ರೆಸ್ಪಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ ಸ್ನೇಹಿತರೆ. ಅಂಟಿಲ್ ದೆನ್, ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್.